ಇದು ಉದ್ದೇಶಪೂರ್ವಕವಾಗಿ ಮಾಡಿರುವಂಥ ಕೃತ್ಯ. ನಾನು ಕೇಳ್ಪಟ್ಟಾಗೆ ಈಗ ಆಲ್ರೆಡಿ ಅಲ್ಲಿ ಒಂದು ಹತ್ತಿ ಹೊಡಿ ಎಣ್ಣೆ ಡಬ್ಬಿಯಲ್ಲಿ ಟ್ಯಾಂಕಲ್ಲಿ ಮಿಶ್ರಣ ಮಾಡಿದ್ದಕ್ಕೆ ಜಾಸ್ತಿ ನೀರು ಮಿಶ್ರಣಕ್ಕೆ ಅದು ಡೈಲ್ಯೂಟ್ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಯಾರಿಗೂ ಏನು ತೊಂದರೆ ಆಗಿಲ್ಲ, ಇಲ್ಲಾಂದ್ರೆ ಸ್ವಲ್ಪ ತೊಂದರೆ ಆಗುವಂಥ ಇದು ಪರಿಸ್ಥಿತಿ ಇತ್ತು. ಯಾವುದೇ ತೊಂದರೆ ಇಲ್ಲ. ಅದನ್ನು ಈಗಾಗಲೇ ನಾನು ಇನ್ಸ್ಪೆಕ್ಟರ್ ಕೂಡ ಮಾತಾಡಿದ್ದೀನಿ. ಇಮಿಡಿಯೇಟಾಗಿ ಯಾರು ಅದನ್ನು ತಪ್ಪು ಮಾಡಿದಾರೆ ಅವ್ರಿಗೆ ಹಿಡಿದು ಅವ್ರಿಗೆ ಕ್ರಮ ತಗೊಳ್ಳುವಂಥ ವ್ಯವಸ್ಥೆ ಮಾಡ್ಬೇಕಂತ ನಾನು ಈಗ ಸೂಚನೆ ಮಾಡಿದ್ದೀನಿ. ಸೊ ಅದು ಹಿಂದೆ ಅದು ಆಗಿದ್ದು ಜಾತ್ರೆಯಲ್ಲಿ ಏನೋ ಮಿಶ್ರಣ ಆಗಿತ್ತು ಅದೇ ಊರಲ್ಲಿ. ಮುಂಜಾಗ್ರತೆ ಕ್ರಮ ತಗೋಬೇಕಂತೇಳಿ ಮುಂದೆ ಯಾವುದೇ ರೀತಿ ಆಗಬಾರ್ದು ಅಂತೇಳಿ ಈಗಾಗಲೇ ನಾವು ಸ್ಪಷ್ಟನೆ ನೀಡಿದ್ದೇವೆ. ಈ ಹುಡುಗರ ಪರಿಸ್ಥಿತಿ ಆಮೇಲೆ ಅವ್ರ ಪಾಲಕರು ಏನಂತ ಹೇಳ್ತಾ ಇದ್ದಾರೆ ಸರ್? ನಿಮಗೆ ಭೇಟಿಯಾಗಿದ್ದೀರಿ ನೀವು ಹಾಸ್ಪಿಟಲಲ್ಲಿ? ಇಲ್ಲ, ಇದು ಉದ್ದೇಶಪೂರ್ವಕ ಯಾವುದೋ ಒಬ್ಬ ಸ್ಯಾಡಿಸ್ಟ್ ಮನುಷ್ಯ ಮಾಡಿರೋದು. ಅದು ಯಾವುದೋ ಈ ಇಲಾಖೆ ವತಿಯಿಂದ ನೀರು ಮಿಶ್ರಣ ಆಗಿರೋದು ಅಂಥದ್ದಲ್ಲ. ಉದ್ದೇಶಪೂರ್ವಕವಾಗಿ ಅವ್ನು ಏನು ತಲೆಯಾಗ ಅವಂಗೆ ಏನಾಯ್ತು ತಲೆ ಹುಚ್ಚದ ಏನೋ ಗೊತ್ತಿಲ್ಲ, ವಿಷಯವನ್ನು ಟ್ಯಾಂಕ್ನಲ್ಲಿ ಮಿಕ್ಸ್ ಮಾಡ್ತಾನಂತಂದ್ರೆ ಅವ್ನ ಸ್ವಭಾವ ಅವನ ವಿಚಾರ ತಾವು ಗಮನಿಸ್ಬೋದು ಅಷ್ಟೇ. ವ್ಯಕ್ತಿಗತ ಮಾಡಿರೋಂಥ ವಿಚಾರ ಇದು, ಯಾವುದೋ ಇಲಾಖೆಗೆ ಸಂಬಂಧಪಟ್ಟಿರೋ ಅದು ಒಬ್ಬರೇ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಮಂದಿ ಕೂಡಿಸಿ ಮಾಡಿದ್ದಾರೆ ಅಂತ ಅನಿಸ್ತದೆ ಸರ್ ನಿಮಗೆ? ಒಬ್ಬನೇ ಮಾಡಿದ್ದಾನೆ ನಾನು. ಅದನ್ನು ಆದಷ್ಟು ಬೇಗನೆ ಅದನ್ನು ತಹಕೀಕಾತ್ ಮಾಡಿ ಅದನ್ನು ತಂದು ಒಳಗೆ ಹಾಕ್ಸುವಂಥ ವ್ಯವಸ್ಥೆ ಮಾಡ್ತೀವಿ. ಅವ್ರ ಕಠಿಣ ಕ್ರಮ 100%. ಈಗ ನೀವು ಅಲ್ಲಿ ಅಧಿಕಾರಿಗಳಿಗೆ ಮಾತಾಡಿದ್ದೀರಿ? ಸೂಚನೆ ಕೊಟ್ಟಿದ್ದೀನಿ, ಮಾತಾಡಿದ್ದೀನಿ. ಕ್ರಮ ವಹಿಸಲಿಕ್ಕೆ ಖುದ್ದಾಗಿ ಹೋಗಿ ಅದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಕೂಡ ಹೇಳಿದ್ದೀವಿ. ಅಲ್ಲಿ CC ಕ್ಯಾಮ್ರಾವನ್ನು ಅಳವಡಿಸಿ ಮತ್ತೆ ಆ ಗ್ರಾಮದಲ್ಲಿ ಆ ರೀತಿ ತೊಂದರೆ ಆಗದಂಗೆ ನೀವು ಕ್ರಮ ವಹಿಸಬೇಕಂತ ಕೂಡ ಕಟ್ಟುನಿಟ್ಟಿನ ಎಚ್ಚರಿಕೆ. ಅಧಿಕಾರಿಗಳು SDMC ಅಧ್ಯಕ್ಷರನ್ನೆಲ್ಲ ಕರೆದು ಮಾತಾಡಿದ್ರು ಸರ್ ನೀವು? ಪ್ರಿನ್ಸಿಪಾಲ್ ನಾವೆಲ್ಲ ಹಾಸ್ಪಿಟಲಲ್ಲಿ ಕರೆದು ಮಾತಾಡಿವಲ್ರಿ ಎಲ್ಲ. ಮಾತಾಡಿದ್ರು. ಧನ್ಯವಾದ ಸರ್. ಥ್ಯಾಂಕ್ ಯು.